ದೊಡ್ಡಬಳ್ಳಾಪುರ ಇತಿಹಾಸ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಹಿನ್ನೆಲೆ ನವ ಕರ್ನಾಟಕ ವೇದಿಕೆ ವತಿಯಿಂದ ಜಾತ್ರೆಗೆ ಬರುವ ದನಗಳಿಗೆ ಉಚಿತ ಮೇವು ಮತ್ತು ನೀರು ವಿತರಣೆಗೆ ಸಕಲ ಸಿದ್ಧತೆ. ನವ ಕರ್ನಾಟಕ ರಾಜ್ಯಾಧ್ಯಕ್ಷ ಹಳ್ಳಿ ರೈತ ಅಂಬರೀಶ್ ನೇತೃತ್ವದಲ್ಲಿ ಸಿದ್ಧತೆ ನಡೆಸಲಾಗಿದೆ. ಮೇವು ಮತ್ತು ನೀರು ವಿತರಣೆಯ ಜೊತೆಗೆ ಹಳ್ಳಿಕಾರ್ ಫ್ಯಾಷನ್ ಶೋ ನಡೆಸಲು ತಯಾರಿಯನ್ನ ಮಾಡಿಸಿದ್ದಾರೆ. ಹಳ್ಳಿಕಾರ್ ಫ್ಯಾಷನ್ ಶೋನಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ದನಗಳ ಒಡೆಯನಿಗೂ ಬಹುಮಾನ ನೀಡಲಾಗುವುದು. ಜಾತ್ರೆಗೆ ಕರ್ನಾಟಕ ರಾಜ್ಯವಲ್ಲದೆ ತಮಿಳುನಾಡು, ಆಂಧ್ರ ಪ್ರದೇಶದಿಂದಲೂ ಜಾತ್ರೆಗೆ ಬರುವ ರೈತರು ಡಿಸೆಂಬರ್ 20ರಿಂದ 1 ವಾರಗಳ ಕಾಲ ನಡೆಯುವ ದನಗಳ ಜಾತ್ರೆ. ಇದೇ ವೇಳೆ ಡಿಸೆಂಬರ್ 20ಕ್ಕಿಂತ ಮೊದಲು ಜಾತ್ರೆಗೆ ಬರಬೇಡಿ ಎಂದು ಅಂಬರೀಶ್ ರೈತರಲ್ಲಿ ಮನವಿ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಘಾಟಿ ಸುಬ್ರಹ್ಮಣ್ಯದಲ್ಲಿ ಈ ಒಂದು ವ್ಯವಸ್ಥೆ ಮಾಡಲಾಗ್ತಿದೆ. ಸರ್, ಈಗ ದನಗಳ ಜಾತ್ರೆಗೆ ಮೇವು ವಿತರಣೆ ಮಾಡ್ತಾ ಇದ್ದೀರಾ, ಏನೆಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀರಾ? ಹೌದು, ಖಂಡಿತ. ಏನು ಹೋದ್ಸತಿ ನಾವು ಹೇಳಿದ್ವಿ, ಉಚಿತವಾಗಿ ಮೇವು ಮತ್ತು ನೀರು ಕೊಡ್ತೀವಿ ಅಂತ ಹೇಳಿದ್ವಿ. ಅದೇ ಥರ ಏನು ಇನ್ನೇನು 20ನೇ ತಾರೀಕು ಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಸುಮಾರು ಒಂದು 5ರಿಂದ 10 ಲೋಡು ನಾವು ಈ ಸರಿ ತಗೊಂಡು ಸಂಗ್ರಹಣೆ ಮಾಡಿದ್ದೀವಿ. ಇನ್ನೇನು 20ನೇ ತಾರೀಕು ಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅವತ್ತು ನಾವು ಉದ್ಘಾಟನೆ ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ದೀವಿ. ಯಾಕಂದರೆ ದೂರದಿಂದ ಬರ್ತಾರೆ, ಬೇರೆ ಜಿಲ್ಲೆಯಿಂದ, ಬೇರೆ ತಾಲೂಕುಗಳಿಂದ ಬರ್ತಾರೆ. ಸೊ ಆ ದೃಷ್ಟಿಯಿಂದ ನಾವು ಕೊಡೋದು ಒಂದಿನಕ್ಕಾದರೂ ಆಗುತ್ತೆ ಅವ್ರಿಗೆ ಅಂತೇಳಿ ಹಿತದೃಷ್ಟಿಯಿಂದ ನಾವು ಡೈಲಿ ಅವ್ರಿಗೆ ಪ್ರತಿದಿನವೂ ಒಬ್ಬ ವ್ಯಕ್ತಿ ಆಗದಿದ್ರೂ ನಾವು ಚೀಟಿಗಳ ಮುಖಾಂತರ ಕೊಡ್ತೀವಿ. ಯಾಕಂದರೆ ಡೈಲಿ ಒಬ್ಬರೇ ಬರ್ತಾರೆ. ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತೀವಿ, ಟೋಕನ್ ಅವ್ರ ಸ್ಥಳಕ್ಕೆ ಹೋಗಿ ನಾವು ಟೋಕನ್ಗಳು ಕೊಟ್ಟು ಅವ್ರ ಟೋಕನ್ಗಳ ಮುಖಾಂತರ ನಾವಿಲ್ಲಿ ಹುಲ್ಲನ್ನ ವಿತರಣೆ ಮಾಡೋಂಥ ಕೆಲಸ ಈ ಸರಿ ಮಾಡ್ತೀವಿ. ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಯಾವ್ಯಾವ ಥರ ಮಾಡ್ತೀರಾ? ಹಸುಗಳ, ಓರಿಗಳ? ಯಾಕಂದರೆ ನಾವು ಹೋದ್ಸತಿ ಹಾಡನಹಳ್ಳಿಯಲ್ಲಿ ಮಾಡಿರ್ತಕ್ಕಂಥದ್ದು ಒಂದು ಜನರಿಗೆ ಮೆಚ್ಚುಗೆ ಆಗಿದೆ ಆ ಕಾರ್ಯಕ್ರಮ. ಯಾಕಂದರೆ ರೈತರನ್ನ ಮೆರೆಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಯಾಕಂದರೆ ರೈತರು ಮೆರೆಸ್ತಕ್ಕಂಥ ಕಾರ್ಯಕ್ರಮ ಯಾವುದೇ ಕೂಡ ಆಗೋದಿಲ್ಲ. ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತಿದ್ದೀವಿ, ಈ ಸರಿ ಹಳ್ಳಿ ರೈತರು ಮೆರೆಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ಸೃಷ್ಟಿ ಮಾಡಿದ್ವಿ. ಆ ಹಿತದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, ಯಾಕಂದರೆ ನಾವು ಸಪ್ರೇಟಾಗಿ ಜಾತ್ರೆ ಬಿಟ್ಟು ಸಪ್ರೇಟಾಗಿ ನಾವು ಕಾರ್ಯಕ್ರಮ ಮಾಡಿದಾಗ ಬೇರೆ ಕಡೆಯಿಂದ ಬಂದು ಅವ್ರಿಗೆ ಹೋಗೋವಂಥ ಎಕ್ಸ್ಪೆನ್ಸಸ್ಸು ಮತ್ತೊಂದು ಹೆಚ್ಚಿಗೆ ಆಗೋದ್ರಿಂದ, ಸೊ ಇಲ್ಲಿ ನಾವು ಮಾಡೋದು ಏನು ಆ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದರೆ, ಇಲ್ಲಿ ಅವರು ಪಡ್ಕೊಂಬಂದಿರ್ತಾರೆ ವ್ಯಾಪಾರ ವಹಿವಾಟುಗೆ. ಸೊ ಆ ಹಿತದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, ಇಲ್ಲೇ ಹೆಂಗಿದ್ರು ನಾವು ಉಚಿತವಾಗಿ ಹುಲ್ಲು ಕೊಡ್ತಾ ಮೇವು ಕೊಡ್ತಾ ಇದ್ದೀವಿ, ಅದೇ ನೀರು ಕೊಡ್ತಾ ಇದ್ದೀವಿ. ಸೊ ಹಿಂಗೋ ವೇದಿಕೆ ಇರೋದ್ರಿಂದ ಹಾಗೆ ರೈತರನ್ನು ಕೂಡ ಮೆರೆಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು, ಸೊ ಘಾಟಿಯಲ್ಲೇ ಈ ಸರಿ ಮಾಡೋಣ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತೇಳಿ ನಾವು ಆಲ್ರೆಡಿ ನಿರ್ಧಾರ ತಗೊಂಡು ಅದಕ್ಕೆ ಆಲ್ರೆಡಿ ಸಿದ್ಧತೆಗಳು ಆಗ್ತಾ ಇದೆ. ಯಾಕಂದರೆ ನಾವು ಹೋದ್ಸತಿ ಮಾಡಿರ್ತಕ್ಕಂಥ ಈ ಸತಿ ಇನ್ನೂ ವಿಭಿನ್ನವಾಗಿ ಮಾಡೋಣ, ಇನ್ನೂ ಒಂದು ಅಪ್ಗ್ರೇಡ್ ಆಗೋಣ ಅಂಥೇಳಿ ಏನು ಮಾಡಿದ್ವಿ, ಪ್ರತಿಯೊಬ್ಬ ರೈತರು ಬಂದಿರತಕ್ಕಂಥ ರೈತರಿಗೂ ಮೆರೆಸ್ಬೇಕನ್ನೋ ಒಂದು ಹಿತ ಇಟ್ಕೊಂಡು ಮೊದಲನೇದಾಗ ಹಳ್ಳಿ ರೈತರಿಗೆ ಹೆಚ್ಚಿಗೆ ನಾವು ಆದ್ಯತೆ ಕೊಡ್ತೀವಿ. ಯಾಕಂದರೆ ಶೋಕಿ ಓರಿ ಸಾಕಿರ್ತಕ್ಕಂಥವ್ರು ಬೇರೆ, ನಾವು ಹಳ್ಳಿ ರೈತರ ಹಸುಗಳು ಮತ್ತು ಕರುಗಳು ಸಾಕಿರ್ತಕ್ಕಂಥ ರೈತರಿಗೆ ನಾವು ಮೊದಲನೇ ಆದ್ಯತೆ ನೀಡ್ತೀವಿ ಅಂತ ಹೇಳಕ್ ಬಯಸ್ತೇನೆ. ಎಷ್ಟು ದಿನಗಳ ಕಾಲ ಈ ಕಾರ್ಯಕ್ರಮ ಮಾಡಬೇಕು ಅನ್ಕೊಂಡಿದ್ದೀರಾ? ಸುಮಾರು 3-4 ದಿನ ಇರುತ್ತೆ ಅಂತ ನಾನು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಈ ಒಂದು ಜಾತ್ರೆ 20ನೇ ತಾರೀಕಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಒಳ್ಳೆ ದಿನ ಶುಕ್ರವಾರ ಬಂದಿರೋದ್ರಿಂದ, ಒಳ್ಳೆ ದಿನ ಇರೋದ್ರಿಂದ ಆ ದೃಷ್ಟಿ ಇಟ್ಕೊಂಡು ನಾವು 20ನೇ ತಾರೀಕು ಜಾತ್ರೆ ಸೇರಿ ಅಂತೇಳಿ ಆಲ್ರೆಡಿ ರಾಜ್ಯ ಜನಕ್ಕೆ ನಾವು ಸಂದೇಶ ಕೊಟ್ಟಿದ್ದೀವಿ. ಯಾಕಂದ್ರೆ ಅದು ಮುಂಚೆ ಬರಬೇಡ್ರಿ ದಯವಿಟ್ಟು. ಯಾಕಂದ್ರೆ ಒಂದು ಜಾತ್ರೆ ಒಂದು ಹಬ್ಬ ಥರ ಮಾಡೋಣ ಅಂಥೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ರೈತರನ್ನ ಒಂದು ಮೆರೆಸ್ಬೇಕು ಅಂದ್ಕೊಂಡಿದ್ದೀವಿ. ಆ ಹಿತದೃಷ್ಟಿ ಇಟ್ಕೊಂಡು ನಾವೇನು ಮಾಡಿದ್ದೀವಿ, 20ನೇ ತಾರೀಕು ಮೇಲೆ ಬನ್ನಿ ಅಂತೇಳಿ ನಾವು ಆಲ್ರೆಡಿ ಕರೆ ಕೊಟ್ಟಿದ್ದೀವಿ ರಾಜ್ಯದ ರೈತರಿಗೆ. ಪ್ರತಿ ವರ್ಷ ಘಾಟಿ ಜಾತ್ರೆಗೆ ರೈತರು ಬರ್ತಾರೆ, ಈ ಸಲ ಏನು? ಅದನ್ನೇ ಹೇಳ್ತಾ ಇದ್ದೀನಲ್ಲ, ಖಂಡಿತವಾಗಿ ನಾನು ರೈತರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯಮಾಡಿ 20ನೇ ತಾರೀಕು ಏನು ಒಳ್ಳೆ ದಿನ, ಶುಕ್ರವಾರ ಮಹಾಲಕ್ಷ್ಮಿ ಏನೋ ಹುಟ್ಟಿ ಆದ್ರಿಂದ ಒಳ್ಳೆ ದಿನದಿಂದ ಒಳ್ಳೆ ನಾವು ದಿನಾಂಕ ಮತ್ತು ಡೇಟ್ ಎಲ್ಲ ನೋಡಿಕೊಂಡೇ ನಾವು 20ನೇ ತಾರೀಕಿಂದ ಬನ್ನಿ ಅಂತ ಹೇಳ್ತಾ ಇರೋದು. ಶುಭಗಳಿಗೆ ಆಗಿರ್ತದೆ. ಅದೇ ದೃಷ್ಟಿಯಿಂದ ನಾವು ರಜೆಗಳು ನೋಡಬೇಕಾಗುತ್ತೆ, ನಮ್ಮ ವ್ಯಾಪಾರ ವಹಿವಾಟುಗಳು ಕೂಡ ರಜೆಗಳು ನೋಡಬೇಕಾಗುತ್ತೆ. ಆ ಹಿತದೃಷ್ಟಿಯಿಂದ ನಾವೇನು ಮಾಡಿದ್ದೀವಿ, ಶುಕ್ರವಾರ ಇಲ್ಲಿಗೆ ಬಂದರೆ ಶನಿವಾರ ರಜೆ ಇರುತ್ತೆ, ಭಾನುವಾರ ಇರುತ್ತೆ, ಸೋಮವಾರ ಮಾಮೂಲಿ ಇರುತ್ತೆ, ಮಂಗಳವಾರ ಘಾಟಿ ಸುಬ್ರಹ್ಮಣ್ಯ ಬರ್ತಕ್ಕಂಥ ಭಕ್ತಾದಿಗಳು ಜಾಸ್ತಿ ಆಗ್ತಾರೆ, ಇಲ್ಲಿ ನೋಡ್ತಕ್ಕಂಥ ಜನನೂ ಜಾಸ್ತಿ ಆಗುತ್ತೆ, ವ್ಯಾಪಾರ ವಹಿವಾಟು ಚೆನ್ನಾಗಾಗುತ್ತೆ. ಅದೇ ಥರ ನಮ್ಮ ಇದು ಕ್ರಿಸ್ಮಸ್
ಅದೇ ಟೈಮಲ್ಲಿ ಬರೋದ್ರಿಂದ ಇನ್ನೂ ಚೆನ್ನಾಗಿ ಪರಿಚಯ ಆಗುತ್ತೆ, ಜಾತ್ರೆ ಆಗುತ್ತೆ, ರೈತರು ಮೆರೆಸ್ತಕ್ಕಂಥ ಕೆಲಸ ಆಗುತ್ತೆ. ಅದೇ ತರ ದನಗಳು ಮೆರೆಸ್ತಕ್ಕಂಥ ಕೆಲಸ ಈ ಒಂದು ವೇದಿಕೆಯಲ್ಲಿ ಆಗುತ್ತೆ ಅಂತ ಹೇಳಕ್ ಬಯಸ್ತೇನೆ. ಫ್ಯಾಷನ್ ಶೋಗೆ ಪಾರ್ಟಿಸಿಪೇಟ್ ಮಾಡೋದಂತ ರಾಸಿಗೆ ಪ್ರಶಸ್ತಿ ಅದೇ ನಾವು ಅದನ್ನ ಇನ್ನೂ ಡಿಸೈಡ್ ಮಾಡಿಲ್ಲ. ವೇದಿಕೆಯಲ್ಲಿ ಕುತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಸುಮಾರು ಒಂದು 2-3 ಸಾವಿರ ಜೊತೆಗಳು ಬರ್ತವೆ. ನಾವೇನ್ ಮಾಡಿದೀವಿ ಈ ಸತಿ ವಿಶೇಷವಾಗಿ ಅಂದ್ರೆ ನಾವೇ ಸ್ಟಾಲ್ ಹತ್ರ ಹೋಗಿ ಟೋಕನ್ ಕೊಡ್ತೀವಿ. ಒಬ್ಬ ರೈತರು 10 ಹಸುಗಳು ಕಟ್ತಾರೆ, 10 ಜೊತೆ ಕಟ್ತಾರೆ, 10 ಜೊತೆಗೂ ವೇದಿಕೆ ಮೇಲೆ ಬಿಟ್ಕೊಳಕ್ ಆಗಲ್ಲ. ಸೊ ಒಬ್ಬ ರೈತರಿಗೆ ಒಂದೇ ಅವಕಾಶ, ಒಂದು ಜೊತೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮೊದಲನೇದಾಗಿ ಹಸುಗಳು ಮಾಡ್ತೀವಿ. ಹಸುಗಳ ಜೊತೆಗೆ, ಯಾಕಂದ್ರೆ ಹಸುಗಳು ಕಮ್ಮಿ ಬರೋದ್ರಿಂದ ಹಸುಗಳ ಜೊತೆಗೆ ಬೀಜದೋರಿ ಮಾಡ್ತೀವಿ. ಆ ನಂತರ ಹಳ್ಳಿ ರೈತರಿಗೆ ಮೊದಲನೇ ಆದ್ಯತೆ ಕೊಟ್ಟು ಫಸ್ಟ್ ಹಳ್ಳಿ ರೈತರನ್ನೆಲ್ಲ ಕಂಪ್ಲೀಟ್ ಮಾಡಿ, ಆ ನಂತರ ಏನು ಶೋಕಿಗೋಸ್ಕರ ಸಾಕಿರ್ತಾರೆ ಅಂಥವ್ರಿಗೆ ನೆಕ್ಸ್ಟ್ ಆದ್ಯತೆ ನಾವು ಕೊಡೋದಕ್ಕೆ ಮಾತುಕತೆ ನಡೆದಿದೆ. ಏನು ಜಾತ್ರೆ ಕೆಲವೇ ದಿನಗಳು ಉಳಿದಿದೆ, ಈಗಾಗಲೇ ಮೇವೆಲ್ಲ ಸಂಗ್ರಹಣೆ ಮಾಡಿದ್ದೀರಾ? ಹೌದು, ಖಂಡಿತ. ನೀವು ನೋಡ್ಬೋದು, ಆಲ್ರೆಡಿ ಮೇವು ಒಬ್ಬ ರೈತರು ತಂದು ಹಾಕಿದ್ದಾರೆ. ನಾವು ಹೇಳಿದ್ವಿ, ನಿಮ್ಮ ಪ್ರೀತಿಯಿಂದ ನಾವೇನು ದುಡ್ಡು ಕೇಳ್ತಾ ಇಲ್ಲ, ಮತ್ತೊಂದು ಕೇಳ್ತಾ ಇಲ್ಲ, ಬಸಪ್ಪನ ಸೇವೆ ಮಾಡೋದಕ್ಕೋಸ್ಕರ ಒಂದು ಕಟ್ಟು ಹುಲ್ಲು ತಗೊಬಂದು ಹಾಕಿ ಅಂತ ಹೇಳಿದ್ವಿ ನಮ್ಮ ರೈತರು, ಈ ಭಾಗದ ರೈತರಿಗೆ ಎಕ್ಸ್ಪೆಷಲಿ. ಅದರಿಂದ ತಂದು ಇವತ್ತು ಹಾಕಿದ್ದಾರೆ. ನಮ್ಗೆ ಹೆಮ್ಮೆ ಇದೆ. ಇಡೀ ನಮ್ಮ ರಾಜ್ಯದಲ್ಲಿ ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆ ಸತಿನೂ ಹೆಸರಾಗಿತ್ತು. ಈ ಸತಿನೂ ಇಡೀ ರಾಜ್ಯ ಅಲ್ಲ, ಇಡೀ ಪಕ್ಕದ ರಾಜ್ಯ, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಆಮೇಲೆ ತೆಲಂಗಾಣ ಇರ್ಬೋದು, ಅನೇಕ ರಾಜ್ಯಗಳಿಂದ ಇಲ್ಲಿಗೆ ಬರ್ತಕ್ಕಂಥ ಹಸುಗಳಾಗಿರ್ಬೋದು, ಮತ್ತೆ ಓರಿಗಳಾಗಿರ್ಬೋದು, ಮತ್ತೆ ವ್ಯಾಪಾರ ವಹಿವಾಟಿಗೆ ಬರ್ತಕ್ಕಂಥ ಜನರಾಗಿರ್ಬೋದು, ಎಲ್ಲ ಕೂಡ ಆಚೆ ಹೋಗಿ ಮಾತಾಡೋ ಅಂತ ಕೆಲಸ ನಮ್ಮ ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಆಗ್ಬೇಕು. ನಂದು ಅದೇ ಕನಸು. ಆಮೇಲೆ ಹಳ್ಳಿ ರೈತರು ಮೆರೆಸ್ತಕ್ಕಂಥದ್ದೇ ನನ್ನ ಕನಸು. ಜೈ ಹಳ್ಳಿ ರೈತ, ಹಳ್ಳಿ ರೈತರು ಉಳಿಸಿ ಬೆಳೆಸಿ, ಜೈ ಹಳ್ಳಿ ರೈತ. ಹಳ್ಳಿ ರೈತ ಅಂಬರೀಷ್ ಅಂತ.